ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸ್ಥಳ ಮಹಜರಾಗಿತ್ತು. ಇವತ್ತು ಮುಂದುವರಿತಾ ಇದೆ. ಮತ್ತಷ್ಟು ಜಾಗಗಳನ್ನು ಗುರುತಿಸುವಂತಹ ಕೆಲಸ. ಅನಾಮಿಕ ಗುರುತಿಸಿದ್ದ ಸ್ಥಳಗಳಲ್ಲಿ ಅಸ್ಥಿ ಪಂಜರ ತೆಗೆಯುವಂತಹ ಪ್ರಕ್ರಿಯೆ ಹಾರೆ ಪಿಕಾಸಿ ಗುದ್ದಲಿ ಜೊತೆಗೆ ಬಂದಿದೆ ಎಸ್ಐಟಿ ಟೀಮ್. ತಹಶೀಲ್ದಾರ್ ಮತ್ತು ವೈದ್ಯರ ಸಮ್ಮುಖದಲ್ಲಿ ಹೊರ ತೆಗೆಯುವ ಕಾರ್ಯ. ಈಗ ಆತ ಗುರುತಿಸಿರುವ ಜಾಗ ಸರಿ ಇದೆಯಾ, ಅಲ್ಲಿ ಅಸ್ಥಿ ಪಂಜರ ಸಿಗುತ್ತಾ, ಇವೆಲ್ಲ ಕುತೂಹಲದ ಪ್ರಶ್ನೆ. ಇವತ್ತು ಅದನ್ನು ತೆಗೆಯುವಂತಹ ಕೆಲಸವನ್ನು ತಹಶೀಲ್ದಾರ್ ಮತ್ತು ವೈದ್ಯರ ಸಮ್ಮುಖದಲ್ಲಿ ಮಾಡಲಾಗುತ್ತೆ. ಹಾಗಾಗಿ ಈಗ ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ದೂರುದಾರನನ್ನು. ಅನಾಮಿಕ ಗುರುತಿಸಿದ್ದ 13 ಸ್ಥಳ, ಒಟ್ಟು 13 ಸ್ಥಳಗಳಲ್ಲಿ ಇವತ್ತು ಅಸ್ಥಿಪಂಜರ ಹೊರ ತೆಗೆಯುವಂತಹ ಕಾರ್ಯ ನಡೆಯುತ್ತೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಹಾರೆ ಪಿಕಾಸಿ ಗುದ್ಲಿ ಅದನ್ನು ಓಪನ್ ಮಾಡೋದಕ್ಕೇ ಒಂದಷ್ಟು ಕಾರ್ಮಿಕರು ಇರ್ತಾರಲ್ಲ, ಮಣ್ಣು ತೆಗಿಬೇಕು. ಸುಮಾರು ಒಂದು 6 ಅಡಿ ಆದರೂ ತೆಗಿಬೇಕಾಗತ್ತೆ ನನ್ನ ಪ್ರಕಾರ. ಸೊ ಹಾಗಾಗಿ ಆ ಕೆಲಸವನ್ನು ಮಾಡುವಂಥದ್ದು. ನಿನ್ನೆ ಎಲ್ಲ 13 ಸ್ಥಳಗಳನ್ನು ಗುರುತು ಮಾಡಿ ನಂಬರ್ಗಳನ್ನು ಹಾಕಿದ್ರು. ಅಲ್ಲಿ ನೋಡ್ತಾ ಇದ್ದೀರಾ, 13, 12, 8 ಬೇರೆ ಬೇರೆ. ಆ ನೇತ್ರಾವತಿ ನದಿಯ ಎಡಭಾಗ, ಬಲಭಾಗ, ಸೇತುವೆ ಪ್ರದೇಶ ಎಲ್ಲ ಕಡೆ ಸುಮಾರು ಕಾಡಲ್ಲಿ 1 ಕಿಲೋಮೀಟ್ರ್ ಹೋಗಿದ್ರು ಇವರು. ಸೊ ಇಲ್ಲಿ ನೋಡಿ, ಇಲ್ಲಿ ಹಾರೆ ಪಿಕಾಸಿ ಎಲ್ಲ ತಂದಿರ್ತಕ್ಕಂಥದ್ದನ್ನು ನಿಮ್ಮ ಬಲಭಾಗದ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿಗೆ ಒಂದಂತೂ ಕನ್ಫರ್ಮ್ ಆಯಿತು, ಇವತ್ತು ಆ ಸ್ಥಳವನ್ನು ಅಗಿತಾರೆ. ಆಗಿದ್ದು ಈಗ ಆ ದೂರುದಾರ ತೋರಿಸಿರುವ ಜಾಗದಲ್ಲಿ ಅಸ್ಥಿಪಂಜರಗಳು ಸಿಗುತ್ತಾ. ಅಸ್ಥಿಪಂಜರ ಅಂತಲೇ ಹೇಳಬೇಕು ನಾವೀಗ, ಶವ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಷ್ಟೋ ವರ್ಷಗಳ ಹಿಂದೊಂದದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಇವತ್ತು ಹಾಗಾದರೆ ಅಧಿಕೃತವಾಗಿ ಭೂಮಿಯನ್ನು ತೆಗೆದು ಅಸ್ಥಿಪಂಜರ ಹೊರಗೆ ತೆಗೆಯೋ ಕಾರ್ಯ ಆರಂಭ ಆಗುತ್ತಾ, ಶುರು ಆಗಿದೆಯಾ ಈಗ, ಹೇಗೆ ಅಂತ? ಅರವಿಂದ್, ಇವತ್ತೇ ಮೊದಲ ಹಂತದ ಅಗಿಯುವಂಥ ಕೆಲಸ ಆರಂಭ ಆಗುತ್ತೆ. ಮೊದಲು ಎಲ್ಲಿ ಸೂಚಿಸಿದ್ದಾನೆ ನೇತ್ರಾವತಿ ಸ್ನಾನಘಟ್ಟದ ಬಳಿ, ಅಲ್ಲಿ ಇವತ್ತು ಖಂಡಿತವಾಗಿಯೂ ಅಗಿಯುವಂಥ ಕೆಲಸ ಆಗುತ್ತೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಬೆಳಿಗ್ಗೆಯಿಂದಲೇ ಮಾಡ್ತಾ ಇದ್ರು. ಈಗ ಸದ್ಯದ ಮಟ್ಟಿಗೆ ಅಗಿಯುವ ಟೀಮು ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಇರುವಂಥ 1-2 ವಾಹನ ಏನಿದೆ ಅದರಲ್ಲಿ ಹಾರೆ ಪಿಕ್ಕಾಸು ಜೊತೆಗೆ ಆ ಒಂದು ಕೆಲಸ ಮಾಡಲಿಕ್ಕೆ ಬೇಕಾದಂಥ ಕಾರ್ಮಿಕರನ್ನು ಅರಣ್ಯ ಇಲಾಖೆಯವರು ಕರ್ಕೊಂಡು ಬಂದಿರುವಂಥದ್ದು. ಯಾಕಂತ ಹೇಳಿದರೆ ಇದು ಅರಣ್ಯದ ಒಳಗೆ ಅಗಿಯುವಂಥ ಕೆಲಸ ಆಗುವಂಥದ್ದು. ಹಾಗಾಗಿ ಅರಣ್ಯದ ಒಳಗೆ ಹೋಗಬೇಕಿದ್ರೆ ಅರಣ್ಯ ಇಲಾಖೆಯ ಪರ್ಮಿಷನ್ ಬೇಕಾಗುತ್ತೆ, ಜೊತೆಗೆ ಅವರ ಮುಖಾಂತರನೇ ಹೋಗಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಅಗಿಲಿಕ್ಕೆ ಬೇಕಾದಂಥ ಹಾರೆ ಪಿಕ್ಕಾಸು ಈಗ ತಂದಿರುವಂಥದ್ದನ್ನು ಗಮನಿಸ್ಬೋದು. ಜೊತೆಗೆ ಅರಣ್ಯ ಇಲಾಖೆಯವರೇ ಕರ್ಕೊಂಡು ಬಂದಿರುವಂಥ ಸಿಬ್ಬಂದಿಗಳು. ಇದು ಇವತ್ತು ಪಂಚಾಯತಿನಲ್ಲಿ ವಿನಂತಿಯನ್ನು ಮಾಡ್ಕೊಂಡಿದ್ದರು SIT ಅವರು. ಸುಮಾರು 12 ಜನರ ಟೀಮ್ ಬೇಕನ್ನುವಂಥದ್ದು. ಹಾಗಾಗಿ 12 ಜನರ ಟೀಮನ್ನು ಈಗ ರೆಡಿ ಮಾಡಿಕೊಂಡು ಈ ಒಂದು ವಾಹನದಲ್ಲಿ ಬಂದಿರುವಂಥದ್ದನ್ನು ನೀವು ಗಮನಿಸ್ಬೋದು. ಅದರಲ್ಲೂ ಮೇಲ್ಭಾಗದಲ್ಲೂ ಪ್ಯಾಕ್ ಮಾಡಿರುವಂಥದ್ದು ಎಲ್ಲವೂ ಹಾರೆ ಪಿಕ್ಕಾಸುಗಳು. ಹಾಗಾಗಿ 12 ಜನರು ಬೇರೆ ಬೇರೆ ಟೀಮ್ ಆಗಿ ಅಗೀತಾರ ಅಥವಾ ಒಂದನ್ನೇ ಅಗೀತಾರ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಈಗ ಮೊದಲ ಹಂತದಲ್ಲಿ ಎಲ್ಲಿ ಮೊದಲಿಗೆ ಗುರುತಿಸಿದ್ದಾರೆ, ಈ ನೇತ್ರಾವತಿ ನದಿಯ ಸಮೀಪದಲ್ಲೇ ಮೊದಲು ಏನು ಗುರುತಿಸಿದ್ದಾರೆ ಆ ಜಾಗದಲ್ಲೇ ಮೊದಲ ಹಂತದಲ್ಲಿ ಅದನ್ನು ಅಗಿಯುವಂಥ ಕೆಲಸ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಈ ಟೀಮನ್ನು ಇಲ್ಲಿಗೆ ಕರೆಸ್ಕೊಂಡಿರುವಂಥದ್ದು. ಈಗ ಬೆಳ್ತಂಗಡಿಯಿಂದ SIT ಟೀಮ್ ಮತ್ತು ದೂರುದಾರರು ಯಾರಿದ್ದಾರೆ ಅವರ ಟೀಮು ಹೊರಟಿರುವಂಥದ್ದು ಈ ಧರ್ಮಸ್ಥಳ ಸ್ನಾನಘಟ್ಟಕ್ಕೆ. ಅದರ ಮೊದಲೇ ಈ ರೀತಿಯಾಗಿ ಇಲ್ಲಿಗೆ ಹಾರೆ ಪಿಕ್ಕಾಸಿನ ಜೊತೆಗೆ ಅಗಿಯುವಂಥ ಕಾರ್ಮಿಕರು ಯಾರಿದ್ದಾರೆ ಅವರನ್ನು ಫಾರೆಸ್ಟ್ ಇಲಾಖೆಯವರು ಕರ್ಕೊಂಡು ಬಂದಿರುವಂಥದ್ದು. ಈಗ ಇಲ್ಲಿ ಸ್ನಾನಘಟ್ಟದ ಮುಂಭಾಗದಲ್ಲಿ ಏನು ಖಾಲಿ ಜಾಗ ಇದೆ, ಆ ಖಾಲಿ ಜಾಗವನ್ನು ನೀವು ಗಮನಿಸೋದಿದ್ರೆ ಅಲ್ಲಿ ಇವತ್ತು ಅಗಿಯುವಂಥ ಕೆಲಸ ಆಗುತ್ತೆ. ಯಾಕಂತ ಹೇಳಿದರೆ ಅದು ಫಸ್ಟ್ ಆಗಿರುವಂಥ ಒಂದು ಗುರುತಿಸುವಿಕೆ. ನೇತ್ರಾವತಿಯ ಸ್ನಾನಘಟ್ಟ ಈ ಭಾಗದಲ್ಲಿ ಏನಿದೆ ಆ ಭಾಗದಿಂದಲೇ ಅವರು ಒಳಗೆ ಹೋಗಿರುವಂಥದ್ದು. ಬಳಿಕ ಇಲ್ಲಿ ಈ ಕಡೆ ಒಂದು ಟೇಪನ್ನು ಹಾಕಿ ನಂಬರಿಂಗ್ ಮಾಡಿದ್ದಾರೆ, ಅಲ್ಲಿ ನಂಬರನ್ನು ಹಾಕಿದ್ದಾರೆ. ಒಂದು ನಂಬರನ್ನು ಹಾಕಿರುವಂಥದ್ದು 1ನೇ ನಂಬರ್. ಹಾಗಾಗಿ ಆರಂಭದ ನಂಬರ್ ಏನಿದೆ ಆ ನಂಬರ್ನಿಂದಲೇ ಇಲ್ಲಿ ಅಗಿಯುವಂಥ ಕೆಲಸ ಇವತ್ತು ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಆ ಪ್ರದೇಶಕ್ಕೆ ಯಾರಿಗೂ ಪ್ರವೇಶ ಮಾಡದ ರೀತಿಯಲ್ಲಿ ಪೊಲೀಸರು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇವತ್ತು ಮೊದಲಿಗೆ ಈ ಒಂದು ಭಾಗ ಏನಿದೆ, ಈ ಸ್ಥಳ ಇದೆ, ಈ ಸ್ಥಳದಲ್ಲೇ ಇವತ್ತು ಅಗಿಯುವಂಥ ಕೆಲಸ ಖಂಡಿತವಾಗಿಯೂ ಆಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಎಲ್ಲರೂ ಮಾಡಿಕೊಂಡಿರುವಂಥದ್ದು. ಸ್ವತಃ AC ಅವರು ಬಂದಿದ್ದಾರೆ, ಬೆಳ್ತಂಗಡಿಯ ತಹಶೀಲ್ದಾರರು ಬಂದಿದ್ದಾರೆ, ಅದರ ಜೊತೆಗೆ SITನ ಹಿರಿಯ ಅಧಿಕಾರಿಗಳು ಇದ್ದಾರೆ, ಜೊತೆಗೆ ದೂರುದಾರನು ಇರುವಂಥದ್ದು. ಹಾಗಾಗಿ ದೂರುದಾರನ ಸಮಕ್ಷಮದಲ್ಲಿ ಅಗಿಯುವ ಕೆಲಸ ಆಗುತ್ತೆ. ನಿನ್ನೆ ಆತ ಕೇವಲ
ಈ ಒಂದು ಸ್ಥಳವನ್ನು ಗುರುತು ಮಾತ್ರ ಮಾಡಿರುವಂಥದ್ದು, ಇಂಥ ಸ್ಥಳದಲ್ಲಿ ತೆಗೆದಿದ್ದೇನೆ ಅನ್ನುವಂಥದ್ದು. ನಿಖರವಾಗಿ ಇಲ್ಲದಿದ್ದರೂ ಆ ಪರಿಸರದಲ್ಲಿ ಸಂಪೂರ್ಣವಾಗಿ ಅಗಿಯುವಂಥ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ 12 ಮಂದಿಯ ಈ ತಂಡವನ್ನು ಕರೆಸ್ಕೊಂಡಿದ್ದಾರೆ. 12 ಮಂದಿಯು ಈಗ ಏಕಾಏಕಿಯಾಗಿ ಈ ಒಂದು ಸ್ಥಳದಲ್ಲಿ ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸ ಮಾಡುವಂಥ ಸಾಧ್ಯತೆ ಇದೆ. ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಕುತೂಹಲ ಇರುವಂಥದ್ದು, ಈ ನೂರಾರು ಶವಗಳನ್ನು ಈ ಪರಿಸರದಲ್ಲಿ ಹೂತಾಕಿದ್ದೇನೆ ಅನ್ನುವಂಥ ದೂರು ಇತ್ತು. ಆ ಬಳಿಕ ವಿಚಾರಣೆ ಆಯಿತು, ಸುದ್ದಿ ಆಯಿತು. ಈಗ ಆ ಸುದ್ದಿಯಾದ ಬಳಿಕ ನಿಖರವಾಗಿ ಅವರು ಇವತ್ತು ತೆಗೀತಾರೆ ಅನ್ನುವಂಥದ್ದಿದೆ. ಈಗ ಸದ್ಯದ ಮಟ್ಟಿಗೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, SITನ SP ಅವರ ಜೊತೆಯಲ್ಲಿ ಈಗ ದೂರುದಾರನನ್ನು ಕರ್ಕೊಂಡು ಬಂದಿರುವಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ಬೋದು. ಈ ಒಂದು ವಾಹನದಲ್ಲೇ ಈಗ ಕರ್ಕೊಂಡು ಬಂದಿರುವಂಥದ್ದು. ನೇರವಾಗಿ ಅವರು ಯಾವ ಸ್ಥಳಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ನಿನ್ನೆ ಮೊದಲಲ್ಲಿ ಯಾವುದು ನಂಬರ್ 1 ಅಂತ ಏನು ಹಾಕಿದ್ದಾರೆ ಆ ನಂಬರ್ನ ಅಲ್ಲಿಗೆ ಹೋಗುವಂಥ ಸಾಧ್ಯತೆ ಇದೆ. ಆತನನ್ನು ಅಲ್ಲಿಗೆ ಕರ್ಕೊಂಡು ಬಂದಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಆತನ ಮುಖಾಂತರ ಈಗ ಆತನ ಸಮಕ್ಷಮದಲ್ಲಿ ಈ ರೀತಿಯಾಗಿ ಈಗ ಆತನನ್ನು ಇಳಿಸ್ತಾ ಇದ್ದಾರೆ. ನೀವು ಗಮನಿಸ್ಬೋದು. SIT SP ಆಗಿರುವಂಥ ದಯಾಮ್ ಅವರಿದ್ದಾರೆ, ಜಿತೇಂದ್ರ ದಯಾಮ್. ಜೊತೆಗೆ ಅನಾಮಿಕ ವ್ಯಕ್ತಿಯನ್ನು ಮುಸುಕುದಾರಿಯಾಗಿ ಬಂದಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಆತನನ್ನು ಈಗ ನಿನ್ನೆ ಆಗಿರುವಂಥ ಮೊದಲ ಜಾಗ ಏನಿದೆ ಆ ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆತನನ್ನು ಇಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಅಂದರೆ ಆತನ ಸಮ್ಮುಖದಲ್ಲೇ ಈ ಒಂದು ಪ್ರಕ್ರಿಯೆಗಳು ಆಗಬೇಕಾಗುತ್ತೆ. ಹಾಗಾಗಿ ಆ ಭಾಗಕ್ಕೆ ಅವರು ತೆರಳುತ್ತಿರುವಂಥದ್ದು. ನಿನ್ನೆ ಯಾವ ಸ್ಥಳದಲ್ಲಿ ಆತ ಇದನ್ನು ತೋರಿಸ್ತಾ ಇದ್ದ ಈ ಒಂದು ಜಾಗವನ್ನು, ಆ ಜಾಗಕ್ಕೆ ನೇತ್ರಾವತಿಯ ತಟದ ಮೂಲಕ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ಬೋದು ಅರವಿಂದ್. ನೇರವಾಗಿ ಆ ಸ್ಥಳ ಏನು ಗುರುತಿಸಿದ್ದಾರೆ ಆ ಸ್ಥಳಕ್ಕೆ ಆತನನ್ನು ಕರ್ಕೊಂಡು ಹೋಗ್ತಾರೆ. ಇವತ್ತು ಸಂಪೂರ್ಣವಾಗಿ ಅಗಿಯುವಂಥ ಕೆಲಸ ಆಗುತ್ತೆ. ಇದು ಮೊದಲು ಆತ ಗುರುತಿಸಿರುವಂಥ ಜಾಗ. ಹಾಗಾಗಿ ಅಲ್ಲಿಂದಲೇ ಆರಂಭ ಮಾಡ್ತಾರೆ. ಆತನನ್ನು ಈಗ ಅನಾಮಿಕ ವ್ಯಕ್ತಿಯನ್ನು ಮುಸುಕುದಾರಿಯಾಗಿ ಆತನನ್ನು ಇಲ್ಲಿಗೆ ಈಗ ಅಧಿಕಾರಿಗಳು ಕರ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಈಗ ಆತನನ್ನು ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದು ಬಳಿಕ ಆತನ ಸಮ್ಮುಖದಲ್ಲೇ ಇದನ್ನು ಉತ್ಖನನ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಎಲ್ಲ ಮಾಡಿರುವಂಥದ್ದು. ಜೊತೆಗೆ ಈ ಕೆಲಸ ಆದ ನಂತರ ಇಲ್ಲಿದ್ದು ಮೊದಲ ಹಂತದ್ದೇನಾಗಿ ಆದ ನಂತರ ಅದಕ್ಕೆ ಭಾಳಷ್ಟು ಗಂಟೆಗಳ ತಗುಲ್ಬೋದು. ಯಾಕಂತ ಹೇಳಿದರೆ ನೆಲದ ಅಡಿಯಲ್ಲಿ ಆತ ಹೂತಾಕಿರುವಂಥ ಕಾರಣಕ್ಕಾಗಿ ಅವನಿಗೆ ನಿಖರವಾಗಿ ಗೊತ್ತಿರುವಂಥ ಸ್ಥಳ ಏನಾದರೂ ಸಿಕ್ಕಿದರೆ ಬೇಗನೆ ಆಗ್ಬೋದು, ಅಥವಾ ಆಚೆ ಈಚೆ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ಈಗ ಇವತ್ತು ಆರಂಭಗೊಳ್ತಾ ಇರುವಂಥದ್ದು ಇದು ಮೊದಲ ಏನು ಆತ ತೋರಿಸಿರುವಂಥ ಗುರುತು ಮಾಡಿರುವಂಥ ಏನಿದೆ ಆ ಭಾಗಕ್ಕೆ ಆತನನ್ನು ಕರ್ಕೊಂಡು ಹೋಗ್ತಾರೆ. ವಕೀಲರು ಸಮ್ಮುಖದಲ್ಲಿದ್ದಾರೆ. ಜೊತೆಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ, ಸರ್ವೆ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸರು, ಸ್ಥಳೀಯ ಪೊಲೀಸರು, ಜೊತೆಗೆ ಗ್ರಾಮ ಪಂಚಾಯತ್ ಎಲ್ಲರೂ ಈಗ ಬಂದಿರುವಂಥದ್ದು. ಆತನನ್ನು ಕರ್ಕೊಂಡು ಹೋಗಿ ಅಲ್ಲಿಂದ ಆತನ ಸಮಕ್ಷಮದಲ್ಲೇ ಮಾಡುವಂಥದ್ದು. ಫೊರೆನ್ಸಿಕ್ನ ಸಿಬ್ಬಂದಿಗಳಿದ್ದಾರೆ. ಜೊತೆಗೆ ಅಲ್ಲಿರುವಂಥ FSLನವರನ್ನು ಕರೆಸಿದ್ದಾರೆ. ಜೊತೆಗೆ ವೈದ್ಯರಿದ್ದಾರೆ. ಮಂಗಳೂರಿನ KIMS ಆಸ್ಪತ್ರೆಯಿಂದ ಕರೆಸ್ಕೊಳ್ಳುವಂಥ ವೈದ್ಯರಿದ್ದಾರೆ. 4 ವೈದ್ಯರ ತಂಡವು ಅವರು ಈ ಒಂದು ಅವರ ಸಮಕ್ಷಮದಲ್ಲೇ ಆಗುವಂಥದ್ದು. ಈ ತೆಗೆಯುವಂಥ ಸಂದರ್ಭದಲ್ಲೂ ಪಂಚನಾಮೆ ಆಗಬೇಕಾಗುತ್ತೆ. ಹಾಗಾಗಿ ಅಸ್ಥಿಪಂಜರವನ್ನು ಹೊರ ತೆಗೀಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಈಗ ಆಗ್ತಾ ಇರುವಂಥದ್ದು. ಭಾಳಷ್ಟು ನಿರೀಕ್ಷೆ ಇತ್ತು. ಆತ ಹೇಳಿರುವಂಥ ಮಾತು ನಿಜ ಅಲ್ವಾ ಅನ್ನುವಂಥದ್ದು. 100 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ತಾ ಇದ್ದ. ಹಾಗಾಗಿ ಬಳಿಕ ಈಗ ಆತ ಗುರುತಿಸುವಂಥ ಕೆಲಸಕ್ಕೆ ಗುರುತಿಸಿದ್ದಾನೆ. ಸುಮಾರು 13 ಸ್ಥಳಗಳನ್ನು ಆತ ಗುರುತಿಸಿದ್ದಾನೆ. ಈಗ ಅದರ ಮುಂದುವರಿದ ಭಾಗವಾಗಿ ಆತ ಗುರುತಿಸಿರುವಂಥ ಎಲ್ಲ ಜಾಗಗಳನ್ನು ಅಗಿಯುವಂಥ ಕೆಲಸ ಆಗುತ್ತೆ. ಹಾಗಾಗಿ ಈಗ ಮೊದಲ ಹಂತದಲ್ಲಿ ಮೊದಲನ ಏನು 1 ನಂಬರ್ ಅನ್ನುವಂಥದ್ದನ್ನು ಹಾಕ್ಕೊಂಡಿದ್ದಾರೆ, ಗುರುತಿಸಿದ್ದಾರೆ. ಆ 1 ನಂಬರನ್ನು ಅಗಿಯುವಂಥ ಕೆಲಸ ಆಗುತ್ತೆ. ಅದು ಇಲ್ಲೇ ಹತ್ತಿರದಲ್ಲೇ ಇರುವಂಥದ್ದು. ಇನ್ನು ಉಳಿದ 7 ದಟ್ಟ ಕಾಡಿನ ಒಳಗಿರುವಂಥದ್ದು. ಅದು ಅಲ್ಲಿಗೆ ಆ ಟೀಮನ್ನು ಕರ್ಕೊಂಡು ಹೋಗ್ತಾರೆ. ಆ ಬಳಿಕ ನೇತ್ರಾವತಿಯ ನದಿಯ ಇನ್ನೊಂದು ಭಾಗದಲ್ಲಿ, ಬಲಭಾಗದಲ್ಲಿ ಒಂದು ಮಾರ್ಕಿಂಗ್ ಮಾಡಿರುವಂಥದ್ದು, ಅಲ್ಲೂ ಅಗಿಯುವಂಥ ಕೆಲಸ ಆಗುತ್ತೆ. ಆದರೆ ಎಲ್ಲವೂ ಇವತ್ತೇ ಆಗುತ್ತೆ ಅನ್ನುವಂಥ ಸಾಧ್ಯತೆ ಭಾಳಷ್ಟು ಕಡಿಮೆ ಇರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಆತ ಹೂತಾಕಿದ್ದಿದ್ರೆ ಅದನ್ನು ತೆಗೆಯುವಂಥ ಕೆಲಸ ಆಗಬೇಕಾಗುತ್ತೆ. ಹಾಗಾಗಿ ಈಗ ಮೊದಲ ಹಂತದಲ್ಲಿ ಈಗ ಮೊದಲಿನ ಮೇಲಕ್ಕೆತ್ತುವಂಥ
ಅದನ್ನ ತೆಗೆಯುವಂತ ಕೆಲಸ ನಡೀತಾ ಇರುವಂತದ್ದು ಅರವಿಂದ್. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಆ ದೂರುದಾರನ ಸಮಕ್ಷಮದಲ್ಲೇ ಹೂತಿಟ್ಟ ಶವಗಳ ಉತ್ಖನನ